ಈಗ ನಾನು ಹೆಂಗೋ ಇಸ್ಕೊಳ್ಳೋದು ಇಸ್ಕೊಬಿಟ್ಟಿದ್ದೀನಿ. ಧೈರ್ಯ ಮಾಡು, ಇಲ್ಲ ಬಂಡ್ ಧೈರ್ಯಕ್ಕೋ ಆ ಗಾಳಮ್ಮನ ಹತ್ರ ನಮ್ಮ ಹೊತ್ತಿಗೆನೇ ತಗ್ಲಾಕ್ಬಿಟ್ಲತ್ತಾಗಿ. ಒಂದು ಮಾತು ಹೇಳೋದಲ್ವ, ಹಿಂಗೆ 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 ಅಮ್ಮ ಬೋಲ್ ಕಾಟ ಕೊಡ್ತಾಳೆ ಅಂತ. ಒಂದು ಮಾತು ಹೇಳ್ತಿದ್ದಂಗೆ ನೆಟ್ಟಿಗೆ ತಗ್ಲಾಕ್ಬಿಡ್ತು. ಈಗ ನೋಡಿ ನನ್ನ ಬಾಧೆ ಬ್ಯಾಡ ಅನ್ನಂಗೆ ಆಗೋಗ್ಬಿಟ್ಟೈತೆ. ನನ್ನ ಬಾಧೆ ಯಾರಿಗೆ ಹೇಳ್ಕೊಳ್ಳಿ. ಈಗ ಏನನ್ನ ನಮ್ಮ ಅಮ್ಮಂಗೆ ಗೊತ್ತಾಯ್ತು ನಾನು ಸಾಲ ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ ಮುಗೀತು ಮುಗೀತು ನನ್ನ ಕತೆ ಅಷ್ಟೇ. ನೀನಿಯ 1,00,000 ಇಸ್ಕೊಂಬಿಟ್ಟು ಬಂದ್ಬಿಟ್ನಲ್ಲ ನಾನು. ಏನಾರ ಮಾಡನಿ ಅಂತ ಹೇಳ್ಬಿಟ್ಟು ಏನು ಮಾಡಬೇಕು ಓದಿಕ್ಕೆ ತೋರಿಸ್ದಂಗೆ ಆಗೋಗ್ಬಿಟ್ಟೈತೆ ನನಗೆ. ಹಾಂ, ನಾನು ಅನ್ಕೊಂಡಂಗೆನೇ ಒಂದು ದಿವಸ ತಗೊಬಿಟ್ಟು ಬರಲ್ಲ ಹೋಗ್ಬಿಟ್ಟು ನಮ್ಮ ಅಣ್ಣಯ್ಯರು ಇಬ್ರು ಕೆಲ್ಸಕ್ಕೆ ಹೋಯ್ತವ್ರೆ ಹೆಂಗೋನು. ಆದರೆ ನಾನು ಹೊಸನನ್ನ ಮೇಯಿಸ್ಲಿಲ್ಲ ಅಂದರೆ ಮನೆಗೆ 4 ಪೈಸಕ್ಕೆ ಮರುವದಿನೂ ಕೊಡೋಕ್ಕಿಲ್ಲ ನಂಗಂತೂ. ನೆಟ್ಟಿಗೆ ಹೋಯ್ತೀನಿ ಹೋಗ್ಬಿಟ್ಟು ನಮ್ಮ ಮಾವ ಇಂಥವಕ್ಕೆ ಹೋಗ್ಬಿಡ್ತೀನಿ. ನಮ್ಮ ಅತ್ತೆಗೆ ಹತ್ರ ಹೆಂಗೋ ಕಾಸು ಇಸ್ಕೊಬಿಟ್ಟು ಬಂದಿದ್ನಲ್ಲ, ಒಂದು 3,000 ರೂಪಾಯಿ ಕಾಸ, ಅದನ್ನು ವಾಪಸ್ ಕೊಟ್ಬಿಟ್ಟು ಹಂಗೆ ನೀ ಮಾಮ ಹೆಂಗಿದ್ರು ದಲ್ಲಾಳಿ ಕೆಲಸ ಮಾಡ್ತದಲ್ಲ, ಹೋಗ್ಬಿಟ್ಟು ಕಾಸು ಗೀಸೋ ಕೊಟ್ಬಿಟ್ಟು ಮಾಮ ಇಷ್ಟರೊಳಗಡೆ ಯಾವುದನ್ನ ಒಂದು ಹೊಸ ಕೊಡಿಸು ಅಂತ ಕೇಳ್ಬಿಡ್ತೀನಿ ಅತ್ತಾಗಿ. ಇನ್ನೇನು ಮಾಡೋಕ್ಕಾಯ್ತದೆ. ಇನ್ನು ಬ್ಯಾರ ತಗೊಂಡ್ರೆ ಮೋಸ ಮಾಡ್ತಾರೆ. ನಮ್ಮ ಮಾಮ ಆದರೆ ಯಾಕೆ ಮೋಸ ಮಾಡ್ತದೆ? ಹೋಗಿ ನಮ್ಮ ಮಾಮನ ಹತ್ರನೇ ಕೇಳೋದು ವಾಸಿ. ಮೈದು ನೀನು ಸಾಲ ತಗೊಂಡಲ್ಲ, ಅದ್ರಾಗ ನಮ್ಗೊಂದು 10,000 ರೂಪಾಯಿ ಕೊಡೋಕ್ಕಾಯ್ತದ? ಹೆಂಗಿದ್ರು 1,00,000 ತಗೊಂಡಿದ್ಯಲ್ಲ, ಒಂದು 10,000 ಕೊಡ್ತೀಯಾ? ಮುಂದಿನ ತಿಂಗಳು ಕೊಟ್ಬಿಡ್ತೀನಿ. ಅದು ಹೊತ್ತಿಗೆ ನಾನೇನಿಯಾ ಈಗ ಸಾಲ ಮಾಡ್ಕೊಂಡಿವ್ನಿ. ಹೋಗಿ ಎಲ್ಲ ಕೊಟ್ಬಿಟ್ಟು ಒಂದು ವರ್ಷ ತಗೊಂಬಿಟ್ಟು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತದೆ. ನಿಜವಾಗೂ ಅದಕ್ಕೆ ನನ್ನ ಹತ್ರ ಬೇಜಾರು ಮಾಡ್ಕೊಬೇಡಿ ಅದಕ್ಕೆ. ನನ್ನ ತಾಗಿವಾಗ ಸದ್ಯಕ್ಕೆ ಕಾಸು ಗೀಸು ಅಂತ ಏನೂ ಇಲ್ಲ. ನಾನು ಸಾಲ ಫಲಗಳೆಲ್ಲ ತೀರಿಸ್ಕೊಂಬಿಡನಿ ಅಂತಲೇ ತಗೊಂಡಿದ್ದು. ಅಲ್ಲ, ಬರೀ 10,000 ಕೊಡು, ನಾನೇನು ಶಾನೆ ಕೇಳ್ತಾ ಇಲ್ಲ. 10,000 ಅಷ್ಟೇನೆಯ. ನನಗೇನು ಬೇರೆ ಏನು ಬೇಕಾಗಿಲ್ಲ ನನಗೆ. ಒಂದು 10,000 ಕೊಡು, ಎಲ್ಲ ಕಷ್ಟ ಆಗಿದ್ದೀನಿ. ಗಾಳ ಮುಂದೆ ಬಡ್ಡಿ ಕಟ್ಟಬೇಕು, ಕಟ್ಟಲಿಲ್ಲ ಅಂದರೆ ಕೈ ಅಂತಾಳೆ ಬಂದು. ಸುಮ್ಮನೆ ನಿಂಗೆ ಗೊತ್ತಲ್ಲ, ನಿಮ್ಮ ಅಮ್ಮಂಗೆಲ್ಲ ಹೇಳ್ಬಿಟ್ಟು ಅವಳೆ ಯಾರು ಹೇಳೋಳ ಬಂದ್ಬಿಟ್ಟು. ಈಗ ನಿಮ್ಮ ಅಮ್ಮಂಗೆ ನಾವು ಸಾಲ ಮಾಡಿರೋ ವಿಷಯ ಗೊತ್ತಾದ್ರಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಇಲ್ಲ 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 ಇಲ್ಲ, ನನ್ನ ಹತ್ರ ದೇವರಣೆಗೂ ಈಗ ಎಂಥ ಪರಿಸ್ಥಿತಿನಾಗಿದ್ದೀನಿ ಅಂದರೆ, ನಾನು ಹೆಂಡ್ತಿ ಹೊಡೆದು ಆಚೆ ಹಾಕಲಿಲ್ಲ ಅಂದರೆ ನನ್ನ ಪುಣ್ಯ ಅಷ್ಟೇನಿಯ. ಅಂಥ ಪರಿಸ್ಥಿತಿನಾಗಿದ್ದೀನಿ. ದಯವಿಟ್ಟು ನಾನು ನೀವೇನು ಕೇಳಬೇಡ್ರಿ ಸರಿನಾ? ನನ್ನ ಪರಿಸ್ಥಿತಿ ಭಾಳ ಕೆಡ್ದಾಗೈತಿ. ಯಾವಾಗನ ಬೇಕಾದ್ರೆ ಸಹಾಯ ಮಾಡ್ತೀನಿ. ಇವಾಗ ನನಗೆ ಸಹಾಯ ಮಾಡೋಕ್ಕೆ ನನ್ನ ಹತ್ರ ಕಾಸು ಇಲ್ಲ, ಏನೂ ಇಲ್ಲ. ನನಗೆ ಗಾಳ ಮುಂತಾಗ ಯಾಕನ ಸಾಲ ತಗೊಂಡು ಅಂತ ಕೈ ಕಾಲೆಲ್ಲ ನೋಡ್ಕೊಯ್ತಾಯ್ತು ನನಗಂತೂ. ಯಾಕೆ ತಗೊಂಡೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ, ನನಗೆ ಅರ್ಜೆಂಟ್ ಕೆಲಸ ಐತೆ, ಹೋಯ್ತೀನಿ. ಥು, ಈಗ ಏನಪ್ಪ ಮಾಡಲಿ? ಯಾರ ಹತ್ರ ಹೋಗಿ ಕೇಳಪ್ಪ? ನಮ್ಮ ಅಮ್ಮನ ಹತ್ರ ಕೇಳಲ್ಲ ಹೋಗ್ಬಿಟ್ಟು. ಅಮ್ಮ ಬೇಕಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ ಕೇಳಿದೆ. ನಮ್ಮ ಅಮ್ಮನೇ ಗೊಟ್ಟಿ. ಇನ್ನೇನು ನನಗಿನ್ನು ಯಾರವ್ರೆ? ನಮ್ಮ ಅತ್ತೆ ಇಲ್ಲ ಅಂದರೆ ಮನೆಯಿಂದ ಹಿಂಗೆ ಈಚೆ ಗಡಿಗೆ ಹಾಕ್ಬಿಡ್ತಾಳೆ ಅಷ್ಟೇನೇನಿಯ. ಇರು, ಹೋಗೊಂದು 10,000 ರೂಪಾಯಿ ಹೊತ್ಕೊಂಡು ಮಾಡೋ ಕೇಳ್ಕೊಂಬಿಟ್ಟು ಬರನಿ. ಅತ್ತೆ 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 ಓಹ್, ಅಳಿ ಅಂದರೆ ಬಂದ್ರಾ? ಬರೀ ಬರೀ ಕುತ್ಕೊ ಬರ್ರಿ. ತಗೊಳ್ಳಿ ಅತ್ತೆ, ನಿಮ್ಮ ಹತ್ರ ಕಾಸು ಇಸ್ಕೊಂಡಿದ್ನಲ್ಲ, ಆ ಕಾಸು ತಗೊಳ್ಳಿ. ಅಯ್ಯೋ ಅಳಿ ಅಂದರೆ ಅದನ್ನೆಲ್ಲ ಅಂದರೆ ಯಾಕೆ ವಾಪಸ್ ಕೊಡಕ್ಕೆ ಬಂದಿದ್ದೀರಾ? ಬೇಡ ಅಳಿ ಅಂದರೆ, ಬೇಡ ಬೇಡ, ನೀವೇ ಇಟ್ಕೊಳ್ಳಿ. ಅಯ್ಯೋ ಅದ್ರಾಗ ಏನೈತೆ? ಅದನ್ನೆಲ್ಲ ವಾಪಸ್ ಕೊಡಬೇಕೆ ನಮಗೆ? ಹಂಗಲ್ಲ ಅತ್ತೆ, ಪಾಪ ನಿಮ್ಗೆ ಎಲ್ಲಿಂದ ಬರ್ತದೆ ಹೇಳಿ ಕಾಸು? ಪಾಪ ನೀವು ಏನು ಕಷ್ಟದಾಗಿರಕ್ಕಿಲ್ವಾ? ನಿಮ್ಗೇನು ಎಲ್ಲಿಂದ ಸುಮ್ಮನೆ ಬಂದ್ಬಿಟ್ಟತ್ತ ಕಾಸು ಗೀಸು ಎಲ್ಲನೂ? ಇಲ್ಲ ತಾನೇ? ಸುಮ್ಕೇನಿ ಯಾಕೆ? ತಗೊಳ್ಳಿ, ನೀವು ಸುಮ್ಮನೆ ತಗೊಳ್ಳಿ ನೀವು ಕಾಸ. ಹಂಗಲ್ಲ ಕಣಳಿ ಅಂದರೆ, ಸುಮ್ಕೇನಿಯ ಯಾಕೆ ಅಂತ ಹೇಳ್ಬಿಟ್ಟು. ಅಲ್ಲ, ನನ್ನ ಮಗಳೇನಾರ ಅಂದ್ಬಿಟ್ಟು ಏನಾರ ಬೈದ್ಗಿದ್ಲ ಅಂತ ಹೇಳಿ. ಅಲ್ಲ, ನನಗೆ ಗೊತ್ತಿರಲಿಲ್ಲ ಅಳಿ ಅಂದರೆ, ನನಗೇನು ಅದು. ಇಲ್ಲತ್ತೆ, ನನ್ನ ಹೆಂಡತಿ ಏನು ಅನ್ಲಿಲ್ಲ ಅತ್ತೆ. ಅಲ್ಲ, ಸುಮ್ಮನೆ ಪಾಪ ನಿಮಗೆ ಕಷ್ಟಕ್ಕೆ ಕಾಸಿರಕ್ಕಿಲ್ವಲ್ಲ, ಪಾಪ ನೀವೇ ಕಷ್ಟದಾಗಿರ್ತೀರ ಅಂತ ಹೇಳ್ಬಿಟ್ಟು ನಾನೇನು ಇರಲಿ ಅಂತ ಹೇಳ್ಬಿಟ್ಟು ತಗೊಳ್ಳಿ ತಗೊಳ್ಳಿ ಅಂತ ಕೊಡ್ತಿರೋದು. ತಗೊಳ್ಳಿ ಅತ್ತೆ, ಅದ್ರಾಗ ಏನಂತೆ? ಅಯ್ಯೋ ತಗೊಳ್ಳಿ, ಅಯ್ಯೋ ಎಲ್ಲ ಇದ್ದಿದ್ದೇನೆ, ನಿಮಗೂ ಕಷ್ಟ ಇರಕ್ಕಿಲ್ವಾ? ನಾವೇನೋ ಗಂಡಸು ಈಚೆ ಕಡೆ ದುಡಿತೀವಿ, ಆದರೆ ನೀವು ತಗೊಳ್ಳಿ ಅತ್ತೆ, ತಗೊಳ್ಳಿ. ಸುಮ್ಕೇನಿಯ ಇರೋ ಲೆಕ್ಕ ನಾನು ನಿಮಗೆ ಕೊಡಬೇಕು, ನೀವೇ ನಮಗೆ ಕೊಡೋ ಅಂಥ ಪರಿಸ್ಥಿತಿ ಬಂದ್ಬಿಟ್ರೆ ಚೆನ್ನಾಗಿರಕ್ಕಿಲ್ಲ ಅಲ್ವಾ? ತಗೊಳ್ಳಿ ತಗೊಳ್ಳಿ, ಪರವಾಗಿಲ್ಲ. ಏನೋ ನೀವು ಶಾಣೆ ಬಲ್ವಂತ ಮಾಡ್ತಿರೋದಕ್ಕೆ ತಗೊಂತೀವಿ ಅಷ್ಟೇನಿಯ. ಹಂಗೇನಿಲ್ಲ, ನಮಗೂ ಇವಾಗ ನಿಮ್ಮ ಮಾಮ ದಲ್ಲಾಳಿ ಕೆಲಸಕ್ಕೆಲ್ಲ ಹೋಯ್ತದಲ್ಲ, ಏನು ಈ ಕಾಸು ಗೀಸೆಲ್ಲ ಹುಟ್ತದೆ. ಅದ್ರಾಗೇನೇನಿಯ ಪರವಾಗಿಲ್ಲ, ಹೆಂಗೋನಲ್ವೇ ಕಾಸು ಸಿಗ್ತದೆ. ಅದೇ ಮಾವ ಮನೆಗೆ ಅವರ ಮಾವಂಗೆ ಹೇಳಿ ಒಂದೇ ಒಂದು ಹೊಸ ಕೊಡಿಸ್ಬೇಕಿತ್ತು, ದುಡ್ಡು ತಗೊಬಿಟ್ಟು ಬಂದಿದ್ದೀನಿ. ಅದಕ್ಕೇನಿ ಹೊಸ ತಗೊಂಡೇನಿ, ಊರಿಗೆ ಹೋಗನಿ ಅಂತ ಬಂದೆ. ಹೌದಾಳಿ ಅಂದರೆ ಕುತ್ಕೊಳ್ಳಿ, ಕಾಪಿ ಗಿಪಿ ತಗೊಂಬಿಟ್ಟು ಬರ್ತೀನಿ. ಇಲ್ಲ ಪರವಾಗಿಲ್ಲ ಅತ್ತೆ, ಹೊರಡ್ಬೇಕು. ನಾನು ಅರ್ಜೆಂಟಾಗಿ ಹೊಸ ತಗೊಂಡೇನಿ, ಹೋಗನಿ ಅಂತ ಹೇಳ್ಬಿಟ್ಟು ನೆಟ್ಟು ಬಂದ್ಬಿಟ್ಟಿನಿ. ಇನ್ನು ನನ್ನ ಹತ್ರ ಒಂದು 97,000 ಐತಿ. ಅಷ್ಟರೊಳಗಡೆ ಎಂಥ ಹೊಸ ಸಿಕ್ಕರ ಅಂತ ಹೊಸ ಕೊಡ್ಸಕ್ಕೆ ಹೇಳಿ ಅತ್ತೆ. ಅರ್ಜೆಂಟಾಗಿ ಇವತ್ತೇನೇ ಬೇಕು, ಇವತ್ತಿಂದ ಹಾಲಾಕ ಅಂತ ಸರಿನೇ ಬೇಕು. ಇವತ್ತಿಂದ ಹಾಲಾಕಕ್ಕೆ ಶುರು ಮಾಡಿದ್ರೆ 15 ದಿನಕ್ಕೆ ಒಂದ್ಸಲ ಪೇಮೆಂಟ್ ಬರುತ್ತಲ್ಲ, ಅದ್ರಾಗ ಹೆಂಗೋನು ಎಲ್ಲ ಇದಾಯ್ತದೆ, ನನ್ನ ಕಷ್ಟಗಳೆಲ್ಲ ತೀರ್ತಾ ಇರ್ತದೆ. ಅದಕ್ಕೆ ನೆನೆಯ ಹೋಳಿ ಅಂದರೆ ಸಂದಕ್ಕಿದ್ದೀರಾ? ಯಾವಾಗ ಬಂದ್ರಿ? ಹಾಂ ಮಾವ, ಇವಾಗ ಬಂದೆ. ನೀವು ಚೆನ್ನಾಗಿದ್ದೀರಾ? ಹೋಳಿ ಅಂದರೆ ಸಂದಾಕಿದ್ದೀವಿ. ಏನು ವಿಶೇಷ? ಎಲ್ಲಿ ನನ್ನ ಮಗಳು ಬರಲಿಲ್ವೇ? ಇಲ್ಲ ಇಲ್ಲ ಇಲ್ಲ, ಅವಳು ಬರಲಿಲ್ಲ, ನಾನು ಒಬ್ಳೇನಿಯ ಬಂದೆ ಮಾವಯ್ಯ. ಅದು ನಿಮ್ಮ ತಾಗೋಸಿ ಕೆಲಸ ಇತ್ತು, ಅದಕ್ಕೆ ನೀಯ ಬಂದೆ. ಒಂದು ಹೊಸ ಬೇಕಿತ್ತಲ್ಲ ನನಗೆ, ಹಾಲು ಕರಿ ಅಂತ ಸರಿನಿಯ. ನಾನು ತಗೊಂಡು 97,000 ಐತೆ ಕಾಸು. ಅದಕ್ಕೆ ನೀಯ ನಿಮ್ಮ ನುಡಿಕೊಂಬಂದೆ. ನೀವು ಹಿಂಗೆ ಹೊಸಗಳು ಕೊಡಿಸ್ತೀರಾ ಅಂತ ಗೊತ್ತಾಯಿತು. ಬ್ಯಾರೆ ಹೊಸಗಳೇನ ತಗೊಂಬಿಟ್ಟೆ ಅಂತಂದರೆ ಬ್ಯಾರೆ ಕಷ್ಟ ಆಗೋಯ್ತದೆ. ನಮಗೂ. ಅದಕ್ಕೆ ನಿಮ್ಮ ತಾಗ ಏನಿಯ ಕೇಳ್ತಿರೋದು. ನೀವೇನಿಯ ಹೆಂಗೋನು ಹೊಸಿ ನೋಡಿ ಕೊಡಿ ಅಂದರೆ ನೀವೇ ಒಳ್ಳೆ ಚೆನ್ನಾಗಿರೋನ ಕೊಡಿಸಿ. ಬ್ಯಾರನ್ನ ಹೆಂಗೆ ನಂಬಕಾಯ್ತದೆ ಹೇಳಿ?
ಅಯ್ಯೋ ನಮ್ಮೂರಾಗೆ ಏನಿಯ ಸಂದಾಕಿರೋದೇ ಐತೆ ಅವಯ್ಯ ಅದು ಎಷ್ಟೋ ಹೇಳ್ತಿದ್ನಪ್ಪ 90,000 ಏನೋ ಹೇಳ್ತಿದ್ದ ಸೂಪರ್ ಆಗೈತೆ ಸ ಮಾತ್ರನುವೆ ಯಾರನ್ನೇನೆ ಮಾತಾಡ್ಕೊಂಡು ಹೋದ್ರು ಅವರು ತಗೊಂಡಿಲ್ಲ ಅಂತಂದ್ರೆ ನಿಮ್ಗೆ ಏನೇ ಹಸುವ ಕೊಡಿಸ್ತೀನಿ ಬರ್ರಿ ಸೂಪರ್ ಆಗೈತಿ ಇದೇನು ಹೇಳಿ ಅಂದ್ರೆ ಹಸನೇ ಮೇಯಿಸ್ಕೊಂಡು ಇದು ಮಾಡೋಣ ಅಂತನಾ ಮವ ಸುಮ್ಮನೆ ಯಾಕೆ ಮನೆಗೆ ಸುಮ್ಮನೆ ಇದ್ನಲ್ಲ ಅದಕ್ಕೇನೆ ಹಸನೇ ಹಾಕೊಳ್ಳ ನೀವು ಒಂದೇ ಒಂದು ಹಸ ಹಂಗೆ ವ್ಯವಸಾಯ ನೋಡ್ಕೊಳ್ಳಿ ಅಂತ ಅನ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಇವತ್ತು ಹಾಕೋದ್ರಿನ 15 ದಿನಕ್ಕೆ ಪೇಮೆಂಟ್ ಬರೋದು ಅಂತಂದ್ರೆ ಹಸುವಿಂದೆ ಅಲ್ವೇ ಅದಕ್ಕೆ ನೀ ಅದನ್ನೇ ತಗೊಳ್ಳನಿ ಅಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಮಾಡ್ಕೊಂಬಿಟ್ಟೆ ಏ ಒಳ್ಳೇದಾಯ್ತಲ್ಲ ಅದ್ರಾಗ ಇನ್ನೇನಂತೆ ಭಾಳ ಒಳ್ಳೇದಾಯ್ತು ಒಳ್ಳೇದು ಬಿಡಿ ಹಸ ಸಾಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ಹೇಳಿ ಅಂದರೆ ಹಸುವಿನಿಂದ ಯಾವತ್ತಿದ್ರು ಲಾಭನೇ ನಡೀರಿ ಆತಾಗಿ ಮಾತಾಡ್ಬಿಟ್ಟು ಕೊಡಿಸ್ಬಿಟ್ಟು ಬರ್ತೀನಿ ನಾನುನುವೆ ರೀ ಅಳಿ ಅಂದ್ರು ಕಾಪಿ ನಾನು ಕುಡಿಲಿ ಸುಮ್ಕಿರ್ರಿ ಹಂಗೆ ಕರ್ಕೊಂಡು ಹೊಂಟ್ಬಿಟ್ರೆ ಕುಂತ್ಕೊಳ್ಳಿ ಹೇಳಿದ್ರಿ ಕಾಪಿಗನ ಇಕ್ಬಿಟ್ಟು ಬರ್ತೀನಿ ಅತ್ತೆ ಹೇಳಿದ್ನಲ್ಲ ಅರ್ಜೆಂಟಾಗಿ ಹೋಗ್ಬೇಕು ನಾನಂತೂ ಊರ್ ಕಡೆಗೆ ಇವತ್ತಿಂದನೇ ಹಾಲು ಹಾಕೋದು ನಾಳೆಯಿಂದನೇ ಹಾಲು ಕರೆದು ಹಾಕೋದು ಏನೋ ಒಂದು ಮಾಡಬೇಕು ನನಗಂತೂ ದೇವ್ರಣೆಗೂ ಆಗಕ್ಕಿಲ್ಲ ನಮಗಂತೂ ಸರಿನೇ ಅಂದರೆ ಈ ಅರ್ಜೆಂಟ್ ಕೆಲಸ ನನಗೆ ಹೋಗ್ಲೇಬೇಕು ಅದಕ್ಕೆ ನೀ ಮಾವಯ್ಯ ಕುಡಿಸ್ಬಿಟ್ರೆ ಹಂಗೆ ತಗೊಂಡು ಹೊಂಟ್ಬಿಡ್ತೀನಿ ಮಾವಯ್ಯ ಬರ್ರಿ ಸರ್ನ ಬರ್ರಿ ರೀ ಮನೆ ಇಸ್ಕೊಂಡೋಗಿ ಪಾಪ 3,000 ವಾಪಸ್ ಕೊಟ್ಬಿಟ್ಟು ಹೋಯ್ತಾವ್ರಿ ಎಲ್ಲ ಲಕ್ಷ ಹೊಂದಿಸ್ಕೊಬಿಟ್ಟು ಬಂದಿದ್ರೇನೋ ತಗೊಳ್ಳಿ ಈ 3,000 ರೂಪಾಯಿನೂ ನೀವೇ ಇಕ್ಕೊಳ್ಳಿ ಒಂಚೂರು ಎಕ್ಸ್ಟ್ರಾನೋ ಪಕ್ಷನೋ ಆದರೂ ಪರವಾಗಿಲ್ಲ ಪಾಪ ಅತ್ತಾಗೋಸ ಕೊಡಿಸ್ಬಿಡಿ ಪೊದ್ದಿ ಎಲ್ಲ ಇಸ್ಯನೂ ಹೇಳಿದ್ಲು ಹಿಂಗೆ ಐತಿ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಎಲ್ಲ ಕೆಲ್ಸಕ್ಕೆ ಹೋಯ್ತಾವ್ರಲ್ಲ ಇವನು ಸುಮ್ಮನೆ ಕುಂತ್ಕೊಳ್ಳೋದು ಹೆಂಗೆ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವ್ರಿಗೂ ಇವಾಗ ಬಂದೈತಿ ನಾನು ಏನಾರ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೋ ಸ್ವಲ್ಪ ಮೇಯಿಸ್ಬೇಕು ಅಂತ ಅಂದ್ಕೊಂಡವನೇ ಹೆಂಗೋ ಅಳಿ ಮಯ್ಯ ಚೆನ್ನಾಗಿದ್ರೆ ನನ್ನ ಮಗಳು ಚೆನ್ನಾಗಿದ್ದಂಗೆ ಅಲ್ವೇನ್ರಿ ಒಂಚೂರು ಶಾನಿನೋ ಕಮ್ಮಿನೋ ನೋಡ್ಕೊಂಡು ಚೆನ್ನಾಗಿರೋ ಹೊಸನೇ ನೀಯ ಕೊಡಿಸಿ ಏನು ಚೆನ್ನಾಗಿಲ್ದಿರೋದು ಕೊಡ್ಸೋಕ್ಕಾಯ್ತದ ಅದು ಚೆನ್ನಾಗೈತೆ ಹೊಸ ಮಾತ್ರ ಸೂಪರ್ ಆಗೈತೆ ಕೊಡಿಸ್ತೀನಿ ಹೇಳತ್ತ ಹೋಗ್ಬಿಟ್ಟು ಅದನ್ನೇ ನೀ ಮಾತಾಡಿ ಏನು ಯಾರೋ ಏನು ಅಡ್ವಾನ್ಸ್ ಏನು ಕೊಟ್ಟು ಹೋಗಿಲ್ಲ ಅಂತ ಅನ್ನಿಸ್ತದೆ ಏನು ಅಡ್ವಾನ್ಸ್ ಕೊಟ್ಟಿಲ್ಲ ಅಂತಂದರೆ ಏನಂತೆ ನಾವೇ ಕೊಟ್ಟಿದ್ರು ಏನು ಪರವಾಗಿಲ್ಲ ನಮ್ಮ ಒಳಿ ಮೈಯಂಗೆ ಅಲ್ವಾ ಕೊಡಿಸಿದ್ರಾಯ್ತು ಹೆಂಗೋ ನನ್ನ ಮಗಳು ಅಳಿ ಮೈಯ ಸಂದಾಕಿದ್ಬಿಟ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು ಸರಿ ಇರು ಹೋಗ್ಬಿಟ್ಟತ್ತಾಗ ಮಾತಾಡ್ಬಿಟ್ಟು ಕೊಡಿಸ್ಬಿಟ್ಟು ಬರ್ತೀನಿ ಸರಿ ಹಂಗೇನೆ ನೀ ಮಂತಕ್ಕೆ ಬಂದ್ಬಿಡಿ ಸರ್ನ ಒಳಿ ಮೈಯನ್ನು ಕರ್ಕೊಂಬಿಟ್ಟು ಬರ್ರಿ ಏನಾರ ಒಂಚೂರು ಅಡುಗೆ ಪಡ್ಗೆ ಮಾಡಿರ್ತೀನಿ ನೋಡನ್ ಕರಿತೀನಿ ಬೋತ್ತಾರೇನೋ ಬರ್ಲಿ ಏನೋ ಒಂಚೂರು ಮಾಡಿಕ್ಕಿರು ಸರಿ ರೀ ಆಯ್ತು ನಮ್ಮ ಹೊಸ ಮಾತ್ರ ನಾನು ಬೊಂಬಾಟಾಗೈತೆ ಅಲ್ಲ ನೀವು ನೆನ್ನೆಲ್ಲ ಬೇರೆ ಯಾರನ್ನೋ ಕರ್ಕೊಂಡ್ಬಿಟ್ಟು ಬಂದು ತೋರಿಸಿದ್ರಿ ಅವ್ರು ಸರಿ ನಮಗೆ ಬೇಕು ತಗೊಂಡೋಯ್ತೀವಿ ಅಂತ ಹೇಳಿದ್ರು ಈಗಾಗಲೇ ನೀವು ಒಳಿಮಯ್ಯನ್ನೇ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ಇಲ್ಲ ನಮ್ಗೆ ಒಳಿಮಯ್ಯ ಬೇಕು ಅಂತ ಮೊದಲೇ ಹೇಳಿದ್ರೆ ನೆನ್ನೆ ಕೇಳ್ಬಿಡ್ತಿದ್ದೆ ನಮ್ಮ ಒಳಿಮಯ್ಯಂಗೆ ಬೇಕು ಅಂತ ಹೇಳ್ಬಿಟ್ಟು ಏನೂ ಹೇಳಿಲ್ಲ ನಮ್ಮ ಒಳಿಮಯ್ಯ ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಇಲ್ಲ ಹೊಸ ಬೇಕೇ ಬೇಕು ಮಾವಯ್ಯ ನನಗೆ ಅಂತ ಹೇಳಿದ್ರು ಇರ್ಲಿ ಬಿಡತ್ತಾಗ ನಮ್ಮ ಒಳಿಮಯ್ಯ ಅಲ್ವಾ ಅಂತ ಹೇಳ್ಬಿಟ್ಟು ನಿಮ್ದು ಹೆಂಗೋ ಹಸಿನ ಕತೆ ಗೊತ್ತಿತ್ತಲ್ಲ ನಮಗೂ ಎಲ್ಲ ನೆನ್ನೆಲ್ಲ ನೋಡ್ಕೊಂಡು ಹೋಗಿದ್ನಲ್ಲ ಅದಕ್ಕೆ ನಾನು ದಲ್ಲಾಳಿ ವ್ಯಾಪಾರ ಮಾಡೋದು ಅಂತ ಒಳಿಮಯ್ಯಂಗೂ ಗೊತ್ತು ಅದಕ್ಕೆ ನ್ಯಾಟು ಬಂದ್ಬಿಟ್ಟವ್ರಿ ಅದಕ್ಕೆ ಈಗ ನೋಡಿ ಈಗ ಎಲ್ಲನೂ ಹೊಸಿ ಇದು ಮಾಡ್ಕೊಂಡು ಒಳಿಮಯ್ಯಂಗೆ ಕೊಡ್ಸನಿ ಅಂತ ಬಂದೆ ನೋಡಪ್ಪ ಹೊಸಿ ಕಮ್ಮಿ ಮಾಡ್ಕ ನಾನೇನಿದ್ರಾಗೇನು ಮದುವಸ್ತಿಕೆ ವಹಿಸ್ಕೊಂಡೇನು ಕಾಸಿಸ್ಕೊಳಕ್ಕಿಲ್ಲ ನಮ್ಮ ಒಳಿಮಯ್ಯಂಗೆ ಕೊಡಿಸ್ತಿರೋದು ನೋಡಪ್ಪ ಎಷ್ಟು ಏನು ಕಮ್ಮಿ ಮಾಡ್ಕೊಡ್ತೀಗ ಅಂತ ನಿಮಗೆ ಗೊತ್ತಿಲ್ದಿರೋದು ಏನೈತಣ್ಣ ನಮ್ಮ ಹಸುವಿನ ಬಗ್ಗೆ ನೆನ್ನೆ ಫುಲ್ ವ್ಯಾಪಾರ ಮಾಡಿದ್ವಿ ತಾನೆ 90,000 ರೂಪಾಯಿಗೆ ಕಮ್ಮಿನ ಏನು ಮಾಡೋಕ್ಕಾಯ್ತದೆ ಏನು ಪದೇ ಏನು ವ್ಯಾಪಾರ ಮಾಡೋಕ್ಕಾಯ್ತದೆ ಹೇಳಿ ಬೊಂಬಾಟಾಗೈತೆ ಹೊಸ ಮಾತ್ರ ಕರ ಇಲ್ಲ ಅಷ್ಟೇನಿಯ ಕರ ಗಂಡು ಅಂತ ಮಾರಾಕ್ಬಿಟ್ವಿ ನೋಡಿ ಸಕ್ಕತ್ತಾಗೈತಿ ಹಾಲು ಅಷ್ಟೇನಿಯ ಚೆನ್ನಾಗಿ ಕರಿತದ ಹಾಲನ್ನ ಏನಪ್ಪ ಮೇವ್ಗಿವ್ ಹಾಕೊಂಡು ಹೋದಷ್ಟು ಒಳ್ಳೆ ಸಕ್ಕತ್ತಾಗಿ ಕರಿತದ ಕಣಪ್ಪ ಹಾಲು ಅಯ್ಯೋ ನಮಗೆ ಹಸುಗಳು ಶಾಣಿಯಾಗಿ ಹೋಗ್ಬಿಡು ಅದಕ್ಕೇನಿಯ ಮಾರ್ತಿರೋದು ನಾನು ಇಲ್ಲ ಒಂದಿನ ಮಾರ್ಬಿಡ್ತಿದ್ನೆ ನಮ್ಮ ಈಗಲೇ 8 ಹಸುಗಳವೆ ನೋಡ್ಕೊಳಕ್ಕಾಯ್ತಿಲ್ಲ ನಮ್ಗೆ ಹಾಲು ಕರಿಯೋಕ್ಕಾಯ್ತಿಲ್ಲ ಅದಕ್ಕೊಂದು 5 ರಸ ಮಾಡ್ಕೊಂಬಿಟ್ಟು ಎಲ್ಲ ಮಾರಾಕ್ಬಿಡನಿ ಅಂತ ಮಾರ್ತಾ ಇದೀವಿ ನಾವು ಸಾಕತ್ತಾಗೈತೆ ಕಣಪ್ಪು ಹೊಸ ನೋಡು ನೀನೇ ಬೇಕಾದ್ರೆ ಒಂದು 4 ದಿನ ಆದ್ಮೇಲೆ ನೀನೇ ಹೇಳ್ತೀಯ ಸಂದಕ ಹಾಲು ಕರೀತದೆ ಬಿಡು ಅಂತ ಅದಕ್ಕೆ ಅಲ್ವೇನಣ್ಣ ಎಲ್ಲ ನೋಡಿದಕ್ಕೇನೆ ನಾನು ತಗೊಂಡು ನಿಮ್ಮ ತೆಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು ಹೆಂಗೋ ಇವ್ರು ಒಳಿಮಯ್ಯ ಅರ್ಜೆಂಟಾಗಿ ಬಂದಿದ್ದಕ್ಕೂ ಒಂದು ಒಳ್ಳೆ ಹಸ ಸಿಕ್ತತೆಗೆ ಅದಕ್ಕೆ ನೋಡಿ ಮಾವಯ್ಯ ಒಂದು 89,000 ಅಂತ ಹೇಳಿದ್ರು ಅದಕ್ಕೆ ನಾನು ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು 90,000 ರೂಪಾಯಿಗೆ ಸರಿಯಾಗೇನಿ ಐತೆ ಬಿಡು ಹೊಸ ಎಲ್ಲನೂ ಅಳಿ ಅಂದರೆ ಇರಲ್ಲ ನಿಮ್ಗೆ ಹೊಸ ಮಾವಯ್ಯ ಎಲ್ಲ ಸಂದಕೈತಿ ಅಂತಂದರೆ ನಂಗೆ ಇದಕ್ಕಿನ್ನೂ ಇನ್ನೇನು ಬೇಕು ಹೇಳಿ ಸಾಕು ನನಗಂತೂ ಇದೇ ಹೊಸ ನೀನೇ ಸಾಕು ಅಷ್ಟೇ 90,000 ಹಂಗೇನಿಯ ಕೊಟ್ಬಿಡಿ ತಗೊಂಡು ಹಂಗೇನೆ ಇನ್ನೇನು ಯಾವ್ದಾನ ಒಂದು ಗಾಡಿ ಪಡಿ ಹೇಳ್ತೀನಿ ಗಾಡಿನಾಗ ಹಾಕ್ಕೊಂಡೋಗಿ ಇಲ್ಲಿಂದ ಇನ್ನು ಹೆಂಗೆ ಹೊಡ್ಕೊಂಡು ಹೋಗಿರೆ ನಿಮಗೂ ಸುಸ್ತಾಯ್ತದೆ ನಮ್ಮದೇ ಒಂದು ಚಿಕ್ಕದೊಂದು ನಮ್ಮವ್ರದ್ದು ಟೆಂಪೋ ಐತಿ
ಆ ಟ್ಯಾಂಪೋ ಹೇಳ್ತೀನಿ ಬರ್ರಿ, ಆ ಟ್ಯಾಂಪೋದಾಗ ಹಾಕೊಂಡು ಹಂಗೆ ನೀವು ಹೋಗಿವ್ರಂತೆ. ಹಾಂ ಸರಿನೇ, ಮಂತಕ್ಕೆ ಬಂದ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ನಿಮ್ಮ ಅತ್ತೆ ಏನೋ ಮಾಡಿಕೊಳ್ಳಂತೆ ತಿನ್ಕೊಂಡು ಹೋಗಿವ್ರಂತ ಬರ್ರಿ. ಇಲ್ಲ ಮಾವಯ್ಯ, ಇನ್ನೂ ಹೋಗ್ಬಿಟ್ಟಲ್ಲ ಹೊಸಿ ಕೆಲಸ ಐತೆ. ಈಗ ಹೊಸನ ತಗೊಂಬಿಟ್ಟು ಹಂಗೆ ನೀ ಟೆಂಪೋದಾಗ ತುಂಬ್ಕೊಂಡು ಹೋಗಿ ಅಲ್ಲಿ ತಿರ್ಗಾ ಅಲ್ಲೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. ನಾನು ದನಗಿನ ಕೊಟ್ಟಕ್ಕೆ ಮಾಡಕ್ಕಿನ್ನು ಶುರು ಮಾಡಬೇಕಲ್ಲ, ನಾನು ಎಲ್ಲ ರೆಡಿ ಮಾಡ್ಕೊತೀನಿ. ಅದಕ್ಕೇನೆ ಹೊರಡ್ಬೇಕು ನಾನು ಬೇಗ. ಇನ್ನೊಂದ್ಸಲ ಬರ್ತೀನಿ ಹೇಳಿ. ಸರಿ ಬಿಡಿ, ಇನ್ನು ಇರೋಕ್ಕಿಲ್ಲ ಅನ್ನೋರ್ಗೆ ಅಡ್ಡ ಬೈ ಹಾಕೋದು ಯಾಕೆ ಸುಮ್ಕೇನೆ. ಇರೋಕ್ಕಿಲ್ಲ ಅಂತಂದಮೇಲೆ ಬೇಡ, ಪರವಾಗಿಲ್ಲ. ಸರಿನೇ. ಸರಿ ಸರಿ ಅಣ್ಣ, 90,000 ರೂಪಾಯಿ ಕೊಡ್ತಾರೆ. ಸರ್ ನಂಗೇನಿಯ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೊಡಪ್ಪ ನಮ್ಮ ಮಳಿ ಮೈಯಂಗೆ. ತೊಗೊಳ್ಳಿ ಅಣ್ಣ ದುಡ್ಡನ್ನ. ಸರಿನಪ್ಪ. ನೋಡಪ್ಪ, ನಮ್ಮ ಲಕ್ಷ್ಮಿನ ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೇನೂ ಚೆನ್ನಾಗಿ ಬೆಳೆದು ಹಂಗೇನಿಯ ಚೆನ್ನಾಗಿ ಒಳ್ಳೇದಾಗಲಿ. ಸರಿನೇನಪ್ಪ? ಹುಷಾರಾಗಿ ತಗೊಂಡು ಹೋಗ್ರಿ. ಎಲ್ಲ ಒಳ್ಳೇದಾಯ್ತದೆ. ನಮಗಂತೂ ಒಳ್ಳೇದಾಗೈತಿ ಹಸುಗಳಿಂದ. ನಿಮ್ಗೂ ಎಲ್ಲ ಒಳ್ಳೇದಾಗಲಿ ಕಣಪ್ಪ. ತಗೊಂಡೋಗಪ್ಪ. ಬರ್ರಿ ಹೇಳಿ ಅಂದರೆ ನಾನು ಅಡ್ಕೊಂಬಿಟ್ಟು ಬಂದು ಟ್ಯಾಂಪೋ ಹತ್ತಿಸ್ತೀನಿ. ಬರ್ರಿ, ನೀವು ಟ್ಯಾಂಪೋದಾಗ ಮುಂದೆ ಕುತ್ಕೊಂಡು ಹೋಗಿವ್ರಂತೆ. ಬರ್ರಿ ಬರ್ರಿ. ಸರಿ ಮಾವಯ್ಯ, ಆಯಿತು. ಮಾತಾಡಿ ಟ್ಯಾಂಪೋದಾಗ ಇಂಪೋದು ಎಲ್ಲನೂ. ನೀವೇನ ಟ್ಯಾಂಪೋ ಕಾಸು ಕೊಡ್ಬೇಡ್ರಿ, ನಾನು ಕೊಡ್ಕೊತೀನಿ. ಇನ್ನೇನು ಇಲ್ಲಿಂದ ಇಲ್ಲಿಗಿನ ಎಷ್ಟಾಗತ್ತಾನೆ. ನೀವು ಬರ್ರಿ ಈ ಕಡೆ. ಒಂದು ಕಿತ ನೋಡ್ಬಿಡ್ರಿ ಹೊಸನ. ತಿರುಗಿ ಅದು ಇದು ಅಂತ ಯಾಕೆ ಸುಮ್ಕೆ ನೋಡಿ ನೋಡಿ. ಅಪ್ಪ, ನನ್ನ ಜೀವನದಾಗ ಏನೋ ಒಂದು ಹೊಸ್ದಾಗಿ ಶುರು ಮಾಡ್ತಾಯಿದ್ದೀನಿ. ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ಏನೇ ಸಾಕು. ದೇವ್ರೆ, ನೀನೇ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ, ಸಾಕು. ಚೆನ್ನಾಗೈತೆ ಮಾವಯ್ಯ, ಚೆನ್ನಾಗೈತೆ. ಹಸ ಎಲ್ಲನೂ ಸೂಪರಾಗಿ ಚೆನ್ನಾಗೈತೆ. ಸರಿ ಹಂಗಾರೆ. ಬರ್ರಿ ಬರ್ರಿ.